ನೋಡಿ ಎಲ್ಲರೂ ಶಟ್ಲ್ ಆಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ಬ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಎಸ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ನೋಡಿದ್ರಿ ಶುಕ್ರವಾರ. ನಾನು ನಿಮ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ದೆ. ಎಷ್ಟೊಂದು ಜನ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ಗೆಸ್ ಮಾಡಿದ್ರಿ. ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದೀರಾ, ಮನೆ ತಗೊಳ್ತಾ ಇದ್ದೀರಾ ಅಂತ ಎಲ್ಲ ನಿಮ್ಮ ಒಂದು ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ದೀರಾ. ಸೊ ಏನ್ ಆ ಗುಡ್ ನ್ಯೂಸ್ ಅಂದ್ಬಿಟ್ಟು ನಾನು ಇವತ್ತಿನ ವ್ಲಾಗ್ ನಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಒಂದು ಕ್ವಶನ್ಸ್ ನ ಕೇಳಿದ್ರಿ, ಯದುವೀರ್ ನೈಟ್ ಮಲ್ಕೊಳ್ತಾನ, ಹೆಂಗ್ ಬಿಟ್ಟು ಹೋಗ್ತೀರಾ, ಅವನಿರ್ತಾನ ಅಂತ ಎಲ್ಲ ಕ್ವಶನ್ಸ್ ಕೇಳಿದ್ರಿ. ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಸ್ಯಾಟರ್ಡೇ ಕೂಡ ನನಗೆ ವರ್ಕ್ ಇತ್ತು. ವರ್ಕ್ ಹೋಗಿ ಬಂದಮೇಲೆ ಯದುವೀರ್ ಆಟ ಆಡ್ತಾ ಇದ್ದ. ನಮ್ಮ ಚಿಕ್ಕಮ್ಮ ಒಬ್ಬಟ್ಟೆಲ್ಲ ಮಾಡಿದ್ರು, ಒಬ್ಬಟ್ಟೆಲ್ಲ ತಿನ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಸ್ವಲ್ಪ ಸಂಜೆ ಹೊತ್ತಾದರೆ ಈ ಥರ ಹಸುಗಳು ಬರುತ್ತೆ. ಅದಕ್ಕೆ ಬನಾನಾ ತರಿಸ್ಬಿಟ್ಟು ಯದುವೀರ್ ಕೈಯಲ್ಲಿ ಕೊಡ್ಸೋಣ ಅಂತ ಕೊಡಿಸ್ತಾ ಇದ್ದೆ. ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಅದು ಕೊಡು, ಮಕ್ಕೋ ಅದಕ್ಕೆ ಕೊಡು. ಏನು ಮಾಡಲ್ಲ ಕೊಡಮ್ಮ. ಕೊಡು, ಒಂದೊಂದು ಎತ್ಕೊಡು. ರೈಟ್ ಹ್ಯಾಂಡಲ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ. ನಮ್ಮ ಚಿಕ್ಕಮ್ಮ ಮನೆ ಹತ್ರ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ಯದುವೀರ್ ತೀಟೆ ಮಾಡ್ತಾ ಇದ್ದ, ಬೈದೆ ನಾನು. ಇವಾಗ ನೋಡಿ ಈ ಥರ ಕೋಪ ಮಾಡೋದೆಲ್ಲ ಕಲ್ತ್ಕೊಂಡಿದ್ದಾನೆ. ರಾಕ್ ಕ್ಲಿಪ್ಪಿಂಗ್ ಹಾಕ್ತೀನಿ. ಬುಚ್ಚಿ ಅದೇ ಬಾಕ್ಲಲ್ಲಿ ಬಂದು ಇಟ್ಕೊಂಡು ಹೊಟ್ಟೋಗವನ್ನ. ನನ್ನ ಮಗ ನೀಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾವನೆ. ಇವತ್ತು ಗೌತಮ್ದು ನೀಟ್ ಎಕ್ಸಾಮಾ, ಅವನು ಓದ್ಕೊತಾ ಇದ್ದ. ಇವಾಗ ತಿಂಡಿ ತಿನ್ನಕ್ಕೆ ಹೋದರೆ ಬುಕ್ಕಿಲ್ಲಿ ಇಟ್ಬಿಟ್ಟು ನಮ್ಮವನು ಓದ್ತಾವನು. ಏನು ಓದ್ತಾ ಇದೆಯಮ್ಮ? ಓದು, ಏನೇನಿದೆ ಓದು ಹೇಳು. ABCD ಹೇಳು ಯದುವೀರ್, ಹೇಳು. ಏನಿದು? A B ಅಲ್ಲ, ಫಸ್ಟ್ ಹೇಳು. A ಯೂಟ್ರಸ್, ಅದು ಯೂಟ್ರಸ್. A ಹೇಳು. ಹೇಳು ಯದುವೀರ್. A B ಹೇಳು, ಇಲ್ಲಾಂದರೆ ಮುಚ್ಚಿಡ್ತೀನಿ ಇವಾಗ ಬುಕ್ಕು. ಹೇಳು. A
ಎಷ್ಟೊಂದು ಜನ ಕೇಳ್ತಾ ಇದ್ರಿ ಯದುವೀರ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನ ಸೌಂದರ್ಯ ಅಂತ. ಹೌದು, ಒಂದು ಸ್ಟಾರ್ಟ್ ಮಾಡಿದ್ದಾನೆ, ಬಟ್ ಆದರೆ ದೊಡ್ಡ ದೊಡ್ಡ ಡಿಫಿಕಲ್ಟ್ ವರ್ಡ್ಸ್ ಎಲ್ಲ ಹೇಳೋದಕ್ಕೆ ಬರಲ್ಲ. ಚಿಕ್ಕ ಚಿಕ್ಕ ವರ್ಡ್ಸ್ ಎಲ್ಲ ಆರಾಮಾಗಿ ಹೇಳ್ತಿದ್ದಾನೆ. ಇವಾಗ ಮ್ಯಾಂಗೋ ಅನ್ನೋದೆಲ್ಲ ಕಲ್ತಿದ್ದಾನೆ, ಫ್ರೂಟ್ಸ್ ನೇಮ್ ಎಲ್ಲ ರೆಕಗ್ನೈಸ್ ಮಾಡ್ತಾನೆ, ABCD ಈವರೆಗೂ ಹೇಳ್ತಾನೆ, 1 2 3 4ವರೆಗೂ ಹೇಳ್ತಾನೆ. ಈ ಥರ ಚಿಕ್ಕ ಚಿಕ್ಕದು ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಅತ್ತೆ ಮಗನ್ನ ಎಕ್ಸಾಮ್ ಹಾಲ್ ಹತ್ರ ಡ್ರಾಪ್ ಮಾಡಿ ಬರೋವಾಗ ಈ ಹಣ್ಣು ಬರುತ್ತಲ್ಲ, ಇದನ್ನು ತೊಗೊಂಡು ಮನೆ ಹತ್ರ ಬಂದು ಈವ್ನಿಂಗ್ ನಾವು ತಿರ್ಗಾ ನಾಗವರ ಹತ್ರ ಹೋದ್ವಿ. ಯಾಕೆ ಅಂದರೆ ನಿಮಗೆ ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ ಫಸ್ಟ್. ಸೊ ಗುಡ್ ನ್ಯೂಸ್ ಏನು ಅಂದರೆ ನಾವು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಬಿಸ್ನೆಸ್ಸು ಎತ್ತ ಅಂದ್ಬಿಟ್ಟು ನಾನು ಮುಂದೆ ಬರೋವಂಥ ವೀಡಿಯೋಸಲ್ಲಿ ನಾನು ಸಪ್ರೇಟಾಗಿ ವ್ಲಾಗ್ ಸೀರೀಸ್ ಮಾಡ್ತಾ ಹೋಗ್ತೀನಿ. ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ನಾನು 8 ಮಂತ್ಸಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಿತ್ತು. ನಾವು ಗೊಲ್ರಾಗಿರೋದ್ರಿಂದ ನಮಗೆ ಈ ಹಸು ಮತ್ತು ಹಸುಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾದವರಾಗಿರೋದ್ರಿಂದ. ಹಾಗಾಗಿ ನನಗೂ ರೂಪೇಶ್ಗೆ ಏನಾದರೂ ಸ್ಟಾರ್ಟಪ್ ಮಾಡಬೇಕು, ಏನಾದರೂ ಸ್ಟಾರ್ಟ್ ಮಾಡಬೇಕು, ನಾವು ವರ್ಕ್ ಮಾಡಿದ್ರೂ ಕೂಡ ನಮ್ಮದೇ ಏನಾದರೂ ಒಂದು ಬಿಸ್ನೆಸ್ ಅನ್ನೋದು ಇರಬೇಕು ಅನ್ನೋದು ಆಸೆ ಇತ್ತು. ಹಾಗಾಗಿ ನಾನು ಎಷ್ಟೊಂದು ಕಡೆ ಹೋಗಿ ರಿಸರ್ಚ್ ಮಾಡಿ, ಎಕ್ಸಾಮಿನೇಷನ್ ಮಾಡಿ, ಎಲ್ಲಿ ಕ್ರೌಡ್ ಇರುತ್ತೆ ಇಲ್ವಾ ಏನು ಅಂತ ಎಲ್ಲ ಚೆಕ್ ಮಾಡಿ ಆ್ಯಂಡ್ ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ಇದು ಕೂಡ ಈ ಸಲ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒನ್ ಡೇ ಅಲ್ಲಿದೆ ವೇಕೆನ್ಸಿ ಅಂದರೆ ಖಾಲಿ ಇದೆ, ವೇಕೆಟ್ ಆಗಿದೆ ಒಂದು ಶಾಪು ಅಂತ ಗೊತ್ತಾಯಿತು. ಸುಮ್ಮನೆ ನೋಡೋಕ್ಕೆ ಹೋಗಿ ಅಲ್ಲೇ ಹಂಗೆ ಡೈರೆಕ್ಟ್ ಮಾತುಕತೆ ಆಯಿತು. ನೆಕ್ಸ್ಟ್ ಡೇನೇ ಅವರು ಸಿಟ್ಟಿಂಗ್ಗೆ ಕರೆದ್ಬಿಟ್ರು. ಸೊ ಫೈನಲ್ ಕೂಡ ಆಯಿತು. ಎಲ್ಲಿ ಅಂದರೆ ನಾಗವರ ಮಾನ್ಯತಾ ಟೆಕ್ ಪಾರ್ಕ್ ಆಪೋಸಿಟಲ್ಲೇ ಫುಡ್ ಸ್ಟ್ರೀಟ್ ಇದೆ ಅಲ್ಲ, ಸೊ ಅದೇ ಫುಡ್ ಸ್ಟ್ರೀಟಲ್ಲೇ ಏನು ಬಿಸ್ನೆಸ್ಸು ಏನು ಎತ್ತ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಖಂಡಿತ ಮುಂದೆ ಬರೋವಂಥ ವೀಡಿಯೋಸಲ್ಲಿ ಸೀರೀಸ್ ಮಾಡ್ತಾ ಹೋಗ್ತೀನಿ. ನೋಡಿ, ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಖಂಡಿತ ನೀವೆಲ್ಲರೂ ನನಗೆ ಒಳ್ಳೇದು ಬಯಸ್ತೀರಾ ಅಂತ ಅಂದ್ಕೊಂಡು ಈ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂತ. ಬಿಸ್ನೆಸ್ ಇನಾಗ್ರೇಷನ್ಗೆ ನನ್ನ ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ ನಾನು ಇನ್ವೈಟ್ ಮಾಡ್ತೀನಿ. ಖಂಡಿತ ಎಲ್ಲರೂ ಬರಬೇಕು ಆಯಿತಾ. ನಾನು ನೆಕ್ಸ್ಟ್ ವೀಡಿಯೋಲಿ ಖಂಡಿತ ನಿಮಗೆ ಡೀಟೇಲ್ಸ್ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲೋಗಿ ಕಾರ್ಪೆಂಟರ್ಸು ಅವರೆಲ್ಲರೂ ಬಂದಿದ್ರು, ಅವ್ರಿಗೆ ಕೆಲಸ ಎಲ್ಲ ಹೇಳಿ ಯದುವೀರ್ಗೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಪಕ್ಕದಲ್ಲೇ ಜುಡಿಯೋ ಆಯಿತಾ. ಸೊ ಬಂದು ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು, ಎಲ್ಲ ತಗೊಳ್ತಾ ಇದೀವಿ. ಯಾಕೆ ಅಂದರೆ ನೆಕ್ಸ್ಟ್ ಮಂತಿಂದ ಅವನು ಡೇ ಕೇರ್ಗೆ ಹೋಗ್ತಾನಲ್ವ. ಸೊ ಹಾಗಾಗಿ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಬೇಕಿತ್ತು ಅವನಿಗೆ. ಹಾಗಾಗಿ ಇವಾಗಲಿಂದನೇ ಅವನಿಗೂ ಕೂಡ ಶಾಪಿಂಗ್ ಮಾಡೋದೆಲ್ಲ ಶುರು ಮಾಡಿಬಿಟ್ಟಿದ್ದೀವಿ. ನೋಡಿ ಯಾವ್ದಾವ್ದು ತಂದಿದ್ದೀವಿ ನಿಂಗೆ, ಯಾವ್ದು ಇಷ್ಟ ಆಗುತ್ತೆ ಹೇಳು ನೀನು ನನಗೆ. ಸೌಂಡ್ ಕಮ್ಮಿ ಇಕ್ಕೋದು. ವಾವ್, ಚೆನ್ನಾಗಿದೆಯಾ? ನೈಸ್. ಕೊಡು. ಬೇರೆದು ನೋಡು. ಒಂದು ಈ ಥರ ಇದೆ. ಹಾಂ, ಕಾರ್ ಇದೆಯಾ? ಓಕೆ, ನೋಡು. ಬೇರೆದು ನೋಡು ಯಾವುದಾದಿದೆ ಇನ್ನು. ವಾವ್, ಇದ್ರಲ್ಲಿ ಏನಿದೆ ಗೊತ್ತಾ? ಡಿಡ್ ಯು ಅಬ್ಸರ್ವ್? ಕೂತ್ಕೋ. ಏನಿದು? ವಾಟ್ ಇಸ್ ದಿಸ್? ಜೆಟ್. ದಿಸ್ ಇಸ್ ಜೆಟ್. ವಾವ್. ಜೆಟ್. ಅಲ್ಲಿ ನೋಡಿ, ಪಪ್ಪ ಇನ್ನ ತೋರಿಸ್ತಾ ಇದೆ ನೋಡಿ. ಬಿಸಾಕ್ಬಾರ್ದು. ನೋ, ಶುಡ್ ನಾಟ್ ಡೂ ದಟ್. ಯದುವೀರ್ ತುಳಿತಾ ಇದ್ದಾನೆ ಮಮ್ಮ. ಅಮ್ಮ ಹಂಗೆಲ್ಲ ಬಿಸಾಕ್ಬಾರ್ದು ಚಿನ್ನಿ. ಮಮ್ಮ ಅದು ಇದು ಸೇಮ್ ಆಗಿಲ್ವಾ? ಏನಿದೆಲ್ಲ? ಯದುವೀರ್ ನೋಡ್ರಿ, ಬ್ಯಾಡ್ ಹ್ಯಾಬಿಟ್ ಇದು, ಹಿಂಗೆ ಕಿತ್ ಬಿಸಾಕೋದು. ಭಯ ಪಡ್ತಾನೆ, ತೆಗಿ.
ಅಲ್ಲೋಡ ಅಲ್ಲಿ ಬಿಸಾಕಿದೆ, ತಗೋಬಾ ಟೀ ಶರ್ಟು. ಕೊಡು, ಕ್ಲೀನಾಗಿ ಮಡ್ಚೋಣ, ಕೊಡು, ಮಡ್ಚಿಡು ಕ್ಲೀನಾಗಿ, ಬ್ಯಾಗಲ್ಲಿಡು, ಒಂದೊಂದೇ ಮಡ್ಚಿಟ್ಟು. ಹೆಂಗೆ ಮಡ್ಚೋದು? ಮಡ್ಚಬೇಕು. ಇಲ್ಲಿ ಇನ್ನ ಇದೆ ನೋಡು, ನಿನ್ನ ಕಾಲ ಹತ್ರ ಒಂದು ಬಿದ್ದಿದೆ ನೋಡು ಅಲ್ಲಿ ಕೆಳಗಡೆ. ಇಲ್ಲೂ ಹಾಕಿದ್ದೀರಾ? ಓದ್ಕೊಳ್ಳಿ. 4,500 ಡಮಾರ್ ಇವತ್ತು. ಥ್ಯಾಂಕ್ ಯು ಹೇಳು ಪಪ್ಪಾಗೆ. ಯದುವೀರ್, ಪಪ್ಪಾಗೆ ಥ್ಯಾಂಕ್ ಯು ಹೇಳು. ಸೇ ಥ್ಯಾಂಕ್ ಯು. ಬಟ್ಟೆ ಎಲ್ಲ ಕೊಡಿಸಿದೆ ಅಲ್ಲ, ಪಪ್ಪಾಗೆ ಥ್ಯಾಂಕ್ ಯು ಹೇಳು. ಹಗ್ಗಿ ಮಾಡಿ ಥ್ಯಾಂಕ್ ಯು ಹೇಳು. ಹಗ್ಗಿ ಮಾಡು. ವೆರಿ ಗುಡ್, ವೆರಿ ಗುಡ್. ಹಗ್ಗಿ ಮಾಡಿ, ಹಗ್ಗಿ ಮಾಡಿ, ಹಗ್ಗಿ ಮಾಡಿ. ಥ್ಯಾಂಕ್ ಯು ಪಪ್ಪಾನ್. ಥ್ಯಾಂಕ್ ಯು. ಸುತ್ತಬಾರ್ದಂಗೆ. ಹೆಂಗೆ ಅಂಗ್ಸೋದು ಇದ್ವಿ? ಅಂಗ್ಸು ಪಪ್ಪಾಗೆ. ಹೆಂಗೆ ಮಾಡೋದು? ಹೆಂಗೆ ಮಾಡೋದು ಪಪ್ಪಾಗೆ ತೋರ್ಸು. ಹೆಂಗೆ ಮಾಡೋದು ಅಂಗ್ಸೋದು ನೀನು? ಅಷ್ಟೇ, ಊಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಎಗೇನ್ ನನ್ನ ರೂಟೀನ್ ಶುರು. ಸೊ ಸೈಟ್ಗೆ ಹೋಗಬೇಕಾಗಿತ್ತು. ಇವಾಗ ಬೆಳಗ್ಗೆ ಎದ್ದು ಬೇಗ ಎಲ್ಲ ಕೆಲಸ ಮಾಡಿ ಇವಾಗ ನಾನು ಸೈಟ್ಗೆ ಹೊಡ್ತಾ ಇದ್ದೀನಿ. ಆ್ಯಂಡ್ ಎದುವಿಲ್ ನೋಡಿ ಹೆಂಗೆ ಅಳ್ತದೇನೆ ಅಂತ. ಅವತ್ತು ನಾನು ಬೇಜಾರು ಮಾಡ್ಕೊಂಡು ಕೆಲ್ಸಕ್ಕೆ ಹೋದೆ. ಸಾಯಂಕಾಲ ಬರ್ತೀನಿ ಆಫೀಸಿಂದ. ಸರಿ. ಇಂದಿರಾನಗರ್ ಮೆಟ್ರೋ ಸ್ಟೇಷನ್ಗೆ ಬಂದೆ. ನೋಡ್ಬೋದು ನಾನು ಈ ಥರ ಸಿಂಪಲ್ ಒಂದು ಕುರ್ತಾ ಹಾಕ್ಕೊಂಡು ರೆಡಿ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು. ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಮಧ್ಯಾಹ್ನ ಆದರೆ ಸಾಕು ಮಳೆ ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ ವೆದರ್. ಯಾರಿಗೆಲ್ಲ ಬ್ಯಾಂಗ್ಳೂರು ಇಷ್ಟ ಆಗುತ್ತೆ ಅಂತ ತಿಳಿಸಿ. ಅದಕ್ಕೂ ಬ್ಯಾಂಗ್ಳೂರಿಗಿಂತ ಹಳ್ಳಿನೇ ಇಷ್ಟ ಆಗುತ್ತೆ, ಬಟ್ ಬ್ಯಾಂಗ್ಳೂರಲ್ಲಿ ಮಳೆ ಬಿದ್ದರೆ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಇದೆಲ್ಲ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಕಾಲೇಜ್ ಡೇಸಲ್ಲಿ ನನ್ನ ಫ್ರೆಂಡ್ಸ್ ಈ ಮೆಟ್ರೋ ಟ್ರ್ಯಾಕ್ಸ್ ಬಗ್ಗೆ ಎಲ್ಲ ಅವರು ಸೆಮಿನಾರ್ ಎಲ್ಲ ಕೊಟ್ಟಿದ್ರು, ಅದೆಲ್ಲ ಫ್ಲ್ಯಾಶ್ ಆಗ್ತಾಯಿತ್ತು. ಅದಾದಮೇಲೆ ನಾನು ಬಿಡದಿಯಲ್ಲಿ ಇಳಿದು, ಬಿಡದಿ ಅಂದ್ರೆ ಇಡ್ಲಿಗೆ ಫೇಮಸ್ ಅಲ್ವಾ, ಸೊ ಇಡ್ಲಿ ಎಲ್ಲ ತಿನ್ಕೊಂಡು ಸೈಟಿಗೆ ಬಂದುಬಿಟ್ಟೆ. ಇವತ್ತು ಏನು ಮೇಜರ್ ವರ್ಕು ಅಂದರೆ ನೀವು ಇವಾಗ ನೋಡ್ಬೋದು, ಇದು ಬಂದುಬಿಟ್ಟು ಮಾರ್ಬಲ್ಲು. ಇದ್ರ ಸೈಜ್ ಬಂದುಬಿಟ್ಟು 11 feet by 9.5 feet ಹೈಟ್. ಸೊ ಇದನ್ನು ವಾಲ್ಗೆ ಫಿಕ್ಸ್ ಮಾಡೋದು ಇವತ್ತಿನ ಟಾಸ್ಕ್. ಇದು ಕೆಳಗಡೆಯಿಂದ ಮೇಲೆ ಇಡೋಕ್ಕೆ ಕ್ರೇನ್ ಬಂದು ಇಟ್ಬಿಡ್ತು. ಸೊ ನಾನು ಕ್ಲಿಪ್ಪಿಂಗ್ ತೊಗೊಳೋದು ಮಿಸ್ ಮಾಡಿಬಿಟ್ಟೆ. ಇದನ್ನೆಲ್ಲ ಎಷ್ಟು ನಮಗೆ ಕಾಂಪ್ಲಿಕೇಟೆಡ್ ಚಾಲೆಂಜಸ್ ಅಂದರೆ ಅಷ್ಟು ಚಾಲೆಂಜಸ್. ಬಿಕಾಸ್ ಅದು ಒಂದು ಸ್ಲ್ಯಾಬು 4.5 ಲಕ್ಷ ರೂಪಾಯಿ. ಸೊ ಒಂದು ಚಿಕ್ಕ ಕ್ರ್ಯಾಕ್ ಬಂದ್ರೂ ಮುಗೀತು ಕತೆ. ಮಾರ್ಬಲ್ ಅನ್ನೋದು ತುಂಬಾ ಸೆನ್ಸಿಟಿವ್, ಗ್ರಾನೈಟ್ ಅಷ್ಟು ಸ್ಟ್ರಾಂಗ್ ಬರೋದಿಲ್ಲ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಾಗಾಗಿ ಕ್ರೇನೇ ಬಂದಿತ್ತು ಮೇಲೆಗಡೆ ಎತ್ತಿಡೋದಕ್ಕೆ. ಅದಾದಮೇಲೆ ಮಾರ್ಕಿಂಗ್ ಎಲ್ಲ ಮಾಡಿಸಿದೆ. ಮಾರ್ಕಿಂಗ್ ಎಲ್ಲ ಆದಮೇಲೆ ಅದಕ್ಕೆ ಕೆಳಗಡೆ ಸಪೋರ್ಟ್ ಬೇಕಲ್ವಾ, ಹಾಗಾಗಿ ಇವಾಗ SS ಚಾನಲ್ನ ಕುಣ್ಸೋಣ ಅಂದ್ಬಿಟ್ಟು ಅಲ್ಲಿ ಕೋರ್ ಕಟ್ ಮಾಡ್ತಾಯಿದ್ದೀವಿ. ನೀವು ನೋಡ್ಬೋದು, ನಮಗೆ ಯಾವ ಡಯಾ ಬೇಕೋ ಆ ಡಯಾಗೆ ಹೇಳಿದ್ರೆ ನಮಗೆ ವೆಂಡರ್ಸ್ ಸಿಗ್ತಾರೆ. ಸೊ ಆ ವೆಂಡರ್ಸ್ನ ಕರೆಸಿ ಈ ಥರ ಕ್ಲೀನಾಗೆ ಅಲ್ಲೇ ಕೋರ್ ಕಟ್ ಮಾಡಿ ತೆಗೆದು ಅದಕ್ಕೆ ಕೆಮಿಕಲ್ ಬರುತ್ತೆ. SS ಅಂದರೆ ಆ್ಯಂಗಲ್ಸ್ನ ಫಿಕ್ಸ್ ಮಾಡೋಕ್ಕೆ ಕೆಮಿಕಲ್ ಸಿಗುತ್ತೆ. ಅದು ಕೂಡ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಈ ಥರ ಒಂದು 3 ಅನಿಸುತ್ತೆ 3 ಹೋಲ್ ಮಾಡಿ, ಆ ಹೋಲ್ ಕೆಳಗಡೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ SS ರಾಡ್ ಇಟ್ಟಿದ್ದೀವಲ್ಲ, ಅದಕ್ಕೆ ರೆಕ್ಟ್ಯಾಂಗಲ್ ಚಾನಲ್ ಒಂದು ವೆಲ್ಡ್ ಮಾಡಿಸಿ ಅದನ್ನು ಕೋರ್ ಕಟ್ಟಿಂಗ್ ಮಾಡಿರೋ ಹತ್ರ ಕೆಮಿಕಲ್ ಹಾಕಿ ಅದರೊಳಗಡೆ ಇದನ್ನು ಕುಣಿಸಿ ಸೆಟ್ಟಿಂಗ್ ಟೈಮ್ ಬಂದು 1/2 hour ಆಗುತ್ತೆ ಅದು ಸೆಟ್ ಆಗೋಕ್ಕೆ. ನೋಡ್ಬೋದು ಈ ಥರ ವೆಲ್ಡ್ ಕೂಡ ಮಾಡಿಸಿದ್ದೀವಿ. ಆ ಮಾರ್ಕಿಂಗ್ ಮಾಡಿರೋ ಹತ್ರ ಇದನ್ನು ಕರೆಕ್ಟಾಗಿ ಕುಣಿಸಿ, ನೀವು ನೋಡ್ಬೋದು ಇವಾಗ ಕುಣ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಇದೇ ಆ ಕೆಮಿಕಲ್. ಇದನ್ನು ಇವಾಗ ಅವರು ಮಿಕ್ಸ್ ಮಾಡಿಕೊಂಡು ಹೋಗಿ ಆ ಹೋಲ್ ಒಳಗಡೆ ಹಾಕಿ ಅದನ್ನು ಕುಣಿಸ್ತಾರೆ. ಒಂದು 1/2 hour ಸೆಟ್ ಆಗಿಬಿಡುತ್ತೆ. ಸೊ ಸೆಟ್ ಆದಮೇಲೆ ಏನೆಲ್ಲ ಆಯಿತು, ಎಷ್ಟು ಕಷ್ಟಪಟ್ಟು ಕುಣಿಸಿ ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ. ನೋಡಿ, ರಾಕ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ.
क्या सेटिंग टाइम है इसको? सेटिंग टाइम आधा घंटा. ಈ ಥರ ಫಿಕ್ಸ್ ಎಲ್ಲ ಮಾಡಿದ್ರು ಆ ಕೆಮಿಕಲ್ದು ಆ ಓಡರ್ನೆಸ್ಸು ಎಷ್ಟು ಆಡಾಗಿತ್ತು ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಿಲ್ಲ ನಂಗೆ 5 ನಿಮಿಷ. ಸೊ ಆಚೆಗಡೆ ಬಂದುಬಿಟ್ಟೆ. ಆ್ಯಂಡ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರೋ ಸೈಟ್ ಹಿಂದೆಗಡೆನೇ ಗಲ್ಫ್ದು ಸ್ಟೇಡಿಯಂ ಥರ ಇದೆ. ಸೊ ಅದು ನೋಡಿಕೊಂಡು ನನ್ನ ಕೆಲಸನ ಮೆಜರ್ಮೆಂಟ್ಸ್ ಎಲ್ಲ ತೊಗೊಳ್ತಾ ಇದೆ. ಅಷ್ಟೊತ್ತಲ್ಲಿ ಸ್ಪ್ರೈಟ್ ತಂದು ಕೊಟ್ಟರು, ಬಿಸಿಲಿತ್ತಲ್ವ, ಹಾಗಾಗಿ ಸ್ಪ್ರೈಟ್ ಕುಡ್ಕೊಂಡು ಅಷ್ಟೊತ್ತಲ್ಲಿ ಸೆಟ್ಟಿಂಗ್ ಕೂಡ ಆಗಿತ್ತು. ಇವಾಗ ನಾವು ಆ ಮಾರ್ಬಲ್ನ ಕುಣ್ಸೋಕ್ಕೆ ಸಪೋರ್ಟ್ಗೆ ಏನಾದರೂ ಸೈಡ್ಸಲ್ಲೆಲ್ಲ ಬೇಕಲ್ವ, ಹಾಗಾಗಿ ನಾವಿಲ್ಲಿ ಅದಕ್ಕೆ ಫ್ರೇಮ್ನ ರೆಡಿ ಮಾಡ್ತಾ ಇದ್ದೀವಿ. ಪ್ಲೇವುಡ್ಡಲ್ಲಿ ಈ ಥರ ಸ್ಕ್ವೇರ್ ಕಟ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಇವಾಗ ಈ ಒಂದು ಸ್ಲ್ಯಾಬ್ನ ಕ್ಲೀನಾಗಿ ಒರೆಸ್ಬಿಟ್ಟು ಯಾವ ಕಡೆ ಬರಬೇಕು ಅಂತ ನೋಡಬೇಕು, ಗ್ರೇನ್ಸ್ ಅನ್ನೋದು ನೋಡಿಕೊಂಡು ಅಲ್ಲಿ ನನಗೆ ಎತ್ಕೊಂಡೋಗಿ ಅಲ್ಲಿ ಪ್ಲೇಸ್ ಮಾಡಿ ಹಂಗೆ ಇಟ್ಕೊಂಡು ಅದಕ್ಕೆ ನಾವು ಬೀಡಿಂಗ್ನ ಹೊಡೆದು ಫಿಕ್ಸ್ ಮಾಡಿಬಿಡ್ತೀವಿ. ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ನ ಇಟ್ಟಿರ್ತೀನಿ ನೋಡಿ. ಇದು ಇದನ್ನು ಕಂಪ್ಲೀಟ್ ಮಾಡೋ ಅಷ್ಟರಲ್ಲೇ ಈವ್ನಿಂಗ್ ಆಗೋಯ್ತು. ನನ್ನ ಸೈಟಿಂದ ಬಿಟ್ಟಿದ್ದೆ 6:30 ಆಗಿತ್ತು. ನಾನು ಅಲ್ಲಿಂದ ಕಾಡು ಮನೆ ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹತ್ತಿದೆ. ಸಿಕ್ಕಾಪಟ್ಟೆ ರಶ್. ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ಚಲ್ಗಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಲ್ಲಿ ಮೆಟ್ರೋಗೆ ವೆಯ್ಟ್ ಮಾಡ್ತಾಯಿದ್ದೆ. ಮೆಟ್ರೋ ಬಂತು, ಹತ್ಕೊಂಡು ಇವಾಗ ಮನೆಗೆ ಹೋಗಬೇಕು. ನೋಡಿ ಹೆಂಗಿರುತ್ತೆ ನನ್ನ ಡೇ ಅಂತ. ನೋಡಿ ಫ್ರೆಂಡ್ಸ್, ನಾನು ಆಫೀಸಿಂದ ಮನೆಗೆ ಬಂದರೆ ನೋಡಿ, ವಾವ್, ಗರ್ಲ್ ಆಗಿದೆ, ಎಷ್ಟು ಚೆನ್ನಾಗಿರ್ತಿತ್ತು ಮಾಮ ಇವನ್ ಕಾಲು. ಯಾರಮ್ಮ ಹಾಕಿದ್ ನೈಲ್ ಪಾಲಿಶು? ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ಹಾಕಿದೆ ದುವಿ? ನೋಡಿ ಇವನ್ಗೆ ಯಾವಾಗ ಕೇಕ್ ಬೇಕೋ ಅವಾಗೆಲ್ಲ ತರಬೇಕು. ಜ್ಯೂಸೂ ತಗೊಬಂದಿದ್ದೀವಿ. ಆಯ್ತು, ನಿಂಗೆ ಏನು ಬೇಕು ಎಲ್ಲ ತಂದಿದ್ದೀವಿ. ಕಟ್ ಮಾಡ್ತೀಯಾ? ರೆಡಿನಾ? ಹೇಳು ಎಲ್ರಿಗೂ ಕೇಕ್ ತಂದಿದ್ದೀನಿ ಅಂತ ಹೇಳು. ಹೇಳು. ನೋಡಿಲ್ಲಿ, ಹಾಯ್ ಫ್ರೆಂಡ್ಸ್, ಹ್ಯಾಪಿ ಬರ್ತ್ಡೇ ನಂದು ಅಂತ ಹೇಳು. ಫಸ್ಟ್ ಕಟ್ ಮಾಡ್ಬೇಕು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಇವ್ರು ಏನು ಮಾಡ್ತಾವ್ರು ತೋರಿಸ್ತೀನಿ ಬನ್ನಿ. ನೋಡಿ ಅವನು ಏನೇನು ಮಾಡ್ತಾನೆ ನೋಡಿ. ನೀವು ದೊಡ್ಡವ್ರ ಜೊತೆ ಆಡಬೇಕು ಅಂತಾನೆ. ಯದುವೀರ್ ಬಾ, ಸಾಕು. ಬರ್ತೀಯಾ? ಸಾಕು ಬಾ. ನೋಡಿ ಬೌಲಿಂಗ್ ಮಾಡೋದು ನೋಡಿ ನನ್ನ ಮಗ. ನೋಡಿದೆ ಬೌಲಿಂಗ್ ಮಾಡಿ ಯದುವೀರ್. ನೋಡಿ ಹೆಂಗೆ ಮಾಡ್ತಾನೆ.
ನೋಡಿ ನೋಡಿ ಹಿಂಗೆ ಬೌಲಿಂಗ್ ಮಾಡ್ತಾನೆ ನೋಡಿ. ನೋಡಿದ್ರಾ? ಹೌದು. ಪಕ್ಕದ ಮನೆಗೆ ಹೋಗ್ತಾವನೆ. ಹೇಳೋ ಹೇಳೋ, ಮದರ್ಸ್ ಡೇ ಯಾವತ್ತು ಗೊತ್ತಿಲ್ಲ ನಿನಗೆ? ಕೊಟ್ಟಿರೋದಂದ್ರೆ ಮದರ್ಸ್ ಡೇ ಅಂದರೆ ಯಾವಾಗ ಮದರ್ಸ್ ಡೇ ಅಂತ ಮದರ್ಸ್ ಡೇಗೆ ನೋಡಿ ನಮ್ಮ ತರುಣ್ ಇವನ್ ತಮ್ಮ ಇದ್ದಾನಲ್ಲ, ಅವನು ಸೀರೆ, ಬಳೆಗಳು, ಇನ್ನೇನೇನು ತೋರಿಸು, ಸ್ಟಿಕ್ಕರ್ ಪ್ಯಾಕೆಟ್ಸು, ಕೇಕ್ ಕಟ್ ಮಾಡಿಸಿ ಮಲ್ಲಿಗೆ ಹೂವು ಕೊಟ್ಟು ಇಷ್ಟೆಲ್ಲ ಕೊಟ್ಟು ಮಾಡಿ ಮದರ್ಸ್ ಡೇ ಮಾಡಿ ಕಳ್ಸವ್ನು. ಕೇಕೆಲ್ಲ ಕಟ್ ಮಾಡಿಸಿ. ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಿದ್ರು, ಇವಾಗಲೇ ಬಂದರು. ಇವರೆಲ್ಲ ಏನಕ್ಕೆ ಒಂದು ವಿಶ್ ಕೂಡ ಮಾಡಿಲ್ಲ, ವೇಸ್ಟ್. ಯಾವಾಗ ಆಯ್ತು ಮದರ್ಸ್ ಡೇ ಅಂತ ಇವತ್ತು ಮಾಡೋದಲ್ಲ ಆಗೋಗೈತೆ 12ನೇ ತಾರೀಕು